ನಾನು ನಿಮ್ಮ ಪ್ರೀತಿಯ ಓಂ ಶ್ರೀ. ಇವತ್ತು ನಾನು ಮನೆಯಲ್ಲೇ ಹೇಗೆ ನೀವು ಸುಲಭವಾಗಿ ಅಣಬೆನ ಬೆಳಿಬೋದು ಅಂತ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಗೃಹಿಣಿಯರು ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಫ್ರೀ ಟೈಮ್ ಅಂತ ನಿಮಗೆ ಇರ್ತದೆ. ಅಂಥ ಫ್ರೀ ಟೈಮಲ್ಲಿ ನೀವು ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೋಬೋದು, ಸೊ ನಾವೇ ಮನೆಯಲ್ಲಿ ಹೆಲ್ದಿ ಆಗಿರುವಂತಹ ಅಣಬೆನ ಹೇಗೆ ಸುಲಭವಾಗಿ ಬೆಳಿಬೋದು. ಹಳ್ಳಿ ಪ್ರದೇಶದ ಜನರಿಗೆ ವರ್ಷಕ್ಕೆ ಅವರಿಗೆ ಆಸೆಗೆ ತಕ್ಕ ಅಣಬೆ ಬಾಣೆಗಳಲ್ಲಿ, ಗದ್ದೆ, ತೋಟಗಳಲ್ಲಿ ಸಿಗ್ತದೆ. ಆದರೆ ಈ ಟೌನಲ್ಲಿ ವಾಸ ಇರುವಂತಹ ಜನರಿಗೆ ಅಣಬೆ ಬೇಕು ಅಂತ ಹೇಳಿದ್ರೆ ನಾವೀಗ ಶಾಪಿಗೆ ಹೋಗ್ತೀವಿ, ತರ್ತೀವಿ. ಆದರೆ ಆ ಶಾಪಲ್ಲಿ ಸಿಗುವಂಥ ಅಣಬೆ ಎಷ್ಟು ಆರೋಗ್ಯಕರವಾಗಿರ್ತದೆ ಅಂತ ಹೇಳುವ ಅಂದಾಜು ನನಗೆ ಇರಲ್ಲ. ಆದ್ರಿಂದ ಮನೆಯಲ್ಲಿ ಸುಲಭವಾಗಿ ನಾವು ಆರೋಗ್ಯಕರವಾದ ಅಣಬೆಯನ್ನು ನಾವು ಬೆಳಿಬೋದು. ಈಗ ನಾನು ನಿಮಗೆ ಹೇಳ್ತಿರೋ ವಿಷಯ ಏನು ಅಂತ ಹೇಳಿದ್ರೆ, ಈ ಆಯಿಸ್ಟರ್ ಮಶ್ರೂಮ್ಸ್ನ ಹೇಗೆ ಬೆಳೆಯೋದು ಅಂತ. ಆಯಿಸ್ಟರ್ ಮಶ್ರೂಮ್ಸ್ ಅಂದರೆ ನಾವು ಈ ಹಳ್ಳಿಗಳಲ್ಲಿ ಮರಗಳಲ್ಲಿ ನಿಮಗೆ ಮರ ಅಣಬು ಅಂತ ಸಿಗ್ತದೆ. ಅದೇ ಥರವಾಗಿ ನೋಡಲಿಕ್ಕೆ ಇರುವಂತಹ ಮಶ್ರೂಮ್ಸ್ ಇದು ಆಯಿಸ್ಟರ್ ಮಶ್ರೂಮ್ಸ್. ಇದನ್ನು ಹೀಗೆ ನಾವು ಮನೆಯಲ್ಲಿ ಬೆಳೆಯೋದು. ಮೊದಲಿಗೆ ಹೇಳಬೇಕಾದ್ರೆ ನಾನು ಇದನ್ನು ಎಲ್ಲಿಂದಾದರೂ ಕಾಪಿ ಮಾಡಿರೋದು ಇಲ್ಲ ಯಾರಾದರೂ ನನಗೆ ಹೇಳ್ಕೊಟ್ಟಿರೋದು ಅಲ್ಲ. ಇದು ನನ್ನ ಸ್ವಂತ ಅನುಭವ. ನಾನು ಕೂಡ ಮನೆಯಲ್ಲಿ ಆಯಿಸ್ಟರ್ ಮಶ್ರೂಮ್ಸ್ನ ಬೆಳೀತಿದ್ದೆ. ಸೊ ಅದರ ಈಲ್ಡ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಿಮ್ಮ ಜೊತೆ ಕೂಡ ತುಂಬ ಜನ ಕೇಳಿದ್ರು ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲಿಗೆ ಈ ಆಯಿಸ್ಟರ್ ಮಶ್ರೂಮ್ಸ್ನ ಬೆಳಿಬೇಕು ಅಂತ ಹೇಳಿದರೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ನಾವು ವಹಿಸ್ಕೊಳ್ಬೇಕಾಗುತ್ತೆ. ಅಂದರೆ ಇದು ಬೇಗ ಇನ್ಫೆಕ್ಷನ್ ಮಾಡ್ತದೆ. ಆದ್ದರಿಂದ ನಾವು ಇದನ್ನು ಬೆಳೆಯುವ ಕ್ರಮದಲ್ಲಿ ಕೈಗೆ ಗ್ಲೌಸ್ ಆಗಿರ್ಬೋದು ಇಲ್ಲ ಮಾಸ್ಕ್ ಆಗಿರ್ಬೋದು ಇದನ್ನು ಯೂಸ್ ಮಾಡಬೇಕು. ಈವನ್ ಲೇಡೀಸ್ ಕೂಡ ನೀವು ಫುಲ್ ಆರ್ಮ್ ಶರ್ಟ್ನ ಧರಿಸೋದು ಕೂಡ ಉತ್ತಮ. ಮೊದಲಿಗೆ ಈ ಆಯಿಸ್ಟರ್ ಮಶ್ರೂಮನ್ನು ಬೆಳೆಯೋದಿಕ್ಕೆ ನಮಗೆ ಒಣ ಹುಲ್ಲು ಬೇಕು. ಒಣ ಹುಲ್ಲು ಅಂತ ಹೇಳಿದ್ರೆ ಈ ಗ್ರೌಂಡಲ್ಲಿ ಸಿಕ್ಕಿರುವಂತಹ ಒಣಗಿದ ಹುಲ್ಲು ಅಲ್ಲ. ನಾವು ಈ ಭತ್ತ ಕಟಾವು ಆದ ಮೇಲೆ ನಾವು ದನಗಳಿಗೆ ಅಂತ ಏನು ಹುಲ್ಲನ್ನು ನಾವು ಶೇಖರಣೆ ಮಾಡಿ ಇಡ್ತೇವೋ ಆ ಹುಲ್ಲು ಅತಿ ಮುಖ್ಯ. ಹಾಗೆ ಇದನ್ನು ಈ ಕಾಫಿ ವೇಸ್ಟಲ್ಲಿ ಕೂಡ ಮಾಡ್ತಾರೆ. ಈ ಕಡಲೆ ಬೀಜದ ಸಿಪ್ಪೆ ಇರುತ್ತಲ್ವ, ಈ ಸಿಪ್ಪೆಯಲ್ಲಿ ಕೂಡ ನಾವು ಟ್ರೈ ಮಾಡ್ಬೋದು. ಹಾಗೆ ಪೇಪರಲ್ಲೂ ಕೂಡ ನಾವು ಟ್ರೈ ಮಾಡ್ಬೋದು. ನಾನು ಕೂಡ ಇದೆಲ್ಲವನ್ನು ಟ್ರೈ ಮಾಡಿದ್ದೇನೆ. ನನಗೆ ದಿ ಬೆಸ್ಟ್ ಅಂತ ಅನಿಸಿದ್ದು ಹುಲ್ಲು. ಈ ಕಡಲೆ ಬೀಜದ ಕವರ್ ಇರುತ್ತೆ ಅಲ್ವಾ, ಅದರಲ್ಲಿ ಕೂಡ ಚೆಂದಾಗಿ ಬೆಳಿಬೋದು ನಾವು ಚೆನ್ನಾಗಿ. ಆದರೆ ದಿ ಬೆಸ್ಟ್ ಅಂತ ಹೇಳೋದು ಹುಲ್ಲು. ತುಂಬ ಈಸಿಯಾಗಿ ಬೆಳಿಬೋದು ನಾವು ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದರೆ, ಹುಲ್ಲು ಇರುತ್ತೆ ಅಲ್ವ, ಸೊ ಅದು ಉದ್ದನೇ ಹುಲ್ಲಿರುತ್ತೆ. ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಒಟ್ಟಿಗೆ ಸ್ವಲ್ಪ ಹುಲ್ಲನ್ನು ತೆಗೆದು ನಾವು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಒಂದು ಅಂದಾಜು ಒಂದು ಅರ್ಧ ಅಡಿಯಷ್ಟು ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಆ ಹುಲ್ಲಲ್ಲಿ ತುಂಬ ಡಸ್ಟ್ ಇರುತ್ತೆ, ತುಂಬ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತದೆ. ಈ ಫಂಗಸ್ ಇದ್ದಾಗ ಇಲ್ಲ ಬೇರೆ ಜೀವಿಗಳು ಅಲ್ಲಿ ಆಕ್ಟಿವ್ ಆದಾಗ ಅಣಬೆ ಗ್ರೋತ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಆದ್ರಿಂದ ಫಸ್ಟ್ ನಾವು ಇದನ್ನೆಲ್ಲ ನಾಶ ಮಾಡಬೇಕು. ಆದ್ರಿಂದ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲಿಗೆ ಈ ಒಣಗಿನ ಹುಲ್ಲನ್ನು ನಾವು ತಣ್ಣೀರಿನಲ್ಲಿ ಒಂದು 3 ಗಂಟೆ ಅಷ್ಟು ನೆನೆ ಹಾಕಬೇಕು. ಸುಮಾರು 3 ಗಂಟೆ ನೆನೆ ಹಾಕಬೇಕು ಈ ಒಣಗಿನ ಹುಲ್ಲನ್ನು. ನೀವೀಗ ಸ್ವಲ್ಪ ಚಿಕ್ಕದಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಒಂದು ದೊಡ್ಡ ಟಬ್ ತಗೊಂಡು ಅದರೊಳಗೆ ಫುಲ್ ನೀರು ಹಾಕಿ ಆಮೇಲೆ ಈ ಹುಲ್ಲನ್ನು ಚಿಕ್ಕ ಚಿಕ್ಕ ಪೀಸಸ್ ಮಾಡಿದ ಹುಲ್ಲನ್ನು ಆ ನೀರೊಳಗೆ ಹಾಕಿಡಬೇಕು. ಸುಮಾರು ಒಂದು 3 ಗಂಟೆ ಇರಲಿ ಅದು. ಆಮೇಲೆ ಆ 3 ಗಂಟೆ ಹುಲ್ಲು ನೆನೆದ ಮೇಲೆ ಆ ಹುಲ್ಲನ್ನು ತೆಗೆದು ನಾವು ಇನ್ನೊಂದು ಟಬ್ಬಲ್ಲಿ ಬಿಸಿಯಾದ ನೀರು ಅಂದರೆ ಕುದ್ದಿರುವಂತಹ ನೀರಲ್ಲಿ ಈ ಹುಲ್ಲನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು. ತಣ್ಣೀರಿಗೆ ಹಾಕಿದ ನೀರನ್ನು ತೆಗೆದುಬಿಟ್ಟು ನಾವು ಅದನ್ನು ಕುದಿಯುವ ನೀರಿಗೆ ಹಾಕಬೇಕು. ಪುನಃ ಆ ಬಿಸಿ ನೀರಿನಲ್ಲಿ ಕೂಡ ಆ ಹುಲ್ಲು ಸುಮಾರು 3 ಗಂಟೆಗಳ ಕಾಲ ನೆನೆ ಇಡಬೇಕು. ಈ ಪ್ರೋಸೆಸ್ಸನ್ನು ನಾವು ಸುಮಾರು ಮಧ್ಯಾಹ್ನ ಹೊತ್ತಿಗೆ ಸ್ಟಾರ್ಟ್ ಮಾಡಿದರೆ, ಮಧ್ಯಾಹ್ನ ಒಂದು ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದರೆ ಸುಮಾರು 3 ಗಂಟೆಗಳ ಕಾಲ ಅದು ತಣ್ಣೀರಲ್ಲಿರುತ್ತೆ. ಆಮೇಲೆ ಪುನಃ 3 ಗಂಟೆಗಳ ಕಾಲ ಅದು ಬಿಸಿನೀರಿಗೆ ಹೋಗುತ್ತೆ. ಆಮೇಲೆ ಬಿಸಿನೀರಿನಿಂದ ತೆಗೆದ ಮೇಲೆ ಅದನ್ನು ನಾವು ಪುನಃ ಇನ್ನೊಂದು ಟಬ್ಬಿಗೆ ಹಾಕಬೇಕು. ಆ ಟಬ್ಬಿನಲ್ಲಿ ಅದು ನೆಟೆಡ್ ಟಬ್ ಆಗಿರಬೇಕು, ಅಂದರೆ ಅದರಲ್ಲಿ ಹೋಲ್ಸ್ ಇರಬೇಕು ಆ ಟಬ್ಬಲ್ಲಿ.
ಸೊ ಏನು ಮಾಡಬೇಕು, ನಾವು ಹೋಲ್ಸ್ ಇರುವಂತಹ ಟಬ್ಬನ್ನು ತಗೊಂಡು ಈ ಬಿಸಿನೀರಿನಲ್ಲಿರುವ ಹುಲ್ಲನ್ನು ನಾವು ಆ ಟಬ್ಬಿಗೆ ಹಾಕಬೇಕು. ಈ ತೂತ ಇರುವಂತಹ ಟಬ್ಬಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ನೀರು ಬಿಸಿ ಇರೋದಿಲ್ಲ, ಯಾಕೆಂದರೆ 3 ಗಂಟೆ ಹುಲ್ಲು ಅದರಲ್ಲೇ ಇರುತ್ತೆ. ಆದರೆ ಹುಲ್ಲು ಸುಮಾರಾಗಿ ಬೆಚ್ಚಗೆ ಇರುತ್ತೆ. ಆ ಬೆಚ್ಚಗಿನ ಹುಲ್ಲನ್ನು ತೆಗೆದುಬಿಟ್ಟು ನಾವು ಆ ತೂತ ಇರುವಂತಹ ಇನ್ನೊಂದು ಟಬ್ಬಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ರಾತ್ರಿ ನಾವು ಈ ತೂತ ಇರುವಂತಹ ಟಬ್ಬಿಗೆ ಹುಲ್ಲನ್ನು ಹಾಕಿದರೆ ಮಾರನೇ ದಿವಸ ಬೆಳಿಗ್ಗೆ ನಾವು ಅದನ್ನು ಪ್ಯಾಕ್ ಮಾಡ್ಬೋದು. ಈಗ ನಾವು ಹುಲ್ಲನ್ನು ತೂತ ಇರುವಂತಹ ಟಬ್ಬಿಗೆ ಹಾಕಿದ್ದೀವಿ. ಟಬ್ಬಿಗೆ ಹಾಕಿದ ಮೇಲೆ ನಾವು ಸುಮಾರು ಗಂಟೆಗಳ ಕಾಲ ಅದನ್ನು ಹಾಗೆ ಬಿಡೋಣ. ಅಂದರೆ ಅದರಲ್ಲಿ ಎಕ್ಸ್ಟ್ರಾ ನೀರು ಏನಿದೆ ಅದೆಲ್ಲವೂ ಕೂಡ ಹೋಗಲಿ. ಆಮೇಲೆ ಬೆಳಗ್ಗೆ ನಾವು ಆ ಹುಲ್ಲನ್ನು ತೆಗೆದು ನೋಡಬೇಕಾಗುತ್ತೆ. ತೆಗೆದು ನೋಡಿಬಿಟ್ಟು ಜಸ್ಟ್ ಒಂದು ಸ್ಕ್ವೀಸ್ ಮಾಡಿ ಅದನ್ನು. ಈ ಥರ ಸ್ಕ್ವೀಸ್ ಮಾಡಿದಾಗ ಸ್ವಲ್ಪ ಸ್ವಲ್ಪ ಒಂದು ತೊಟ್ಟು ಹನಿಗಳಷ್ಟು ಮಾತ್ರ ಬರಬೇಕು, ತುಂಬ ನೀರಿನ ಅಂಶ ಅದರಲ್ಲಿ ಇರಬಾರ್ದು. ಆಮೇಲೆ ಆ ಹುಲ್ಲನ್ನು ನಾವು ನೀರಿನ ಅಂಶ ಹೋಗಲಿ ಅಂತ ಹೇಳಿ ಬಿಸಿಲಲ್ಲಿ ಕೂಡ ಒಣಗಿಸಬಾರ್ದು. ಆ ನೀರಿನಲ್ಲಿ ಆ ಮಾಯಿಶ್ಚರ್ ಇರೋದು ತುಂಬ ಇಂಪಾರ್ಟೆಂಟ್. ಆ ಹುಲ್ಲಿನಲ್ಲಿ ಆ ಮಾಯಿಶ್ಚರ್ ಇರೋದು ತುಂಬ ಇಂಪಾರ್ಟೆಂಟ್. ಸೊ ನಾವು ಸ್ಕ್ವೀಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬೇಕು, ಹುಲ್ಲು ಪೂರ್ತಿಯಾಗಿ ಡ್ರೈ ಆಗಬಾರ್ದು. ಈಗ ನಮ್ಮ ಹತ್ರ ತೂತದ ಟಬ್ಬಿನಲ್ಲಿ ಹುಲ್ಲು ಇದೆ, ಅದರಲ್ಲಿ ನೀರಿನ ಅಂಶವೂ ಇದೆ. ಅದನ್ನು ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಶಾಪಲ್ಲಿ 2 kg 5 kg ಆ ಥರ ಪ್ಲಾಸ್ಟಿಕ್ ಇದು ಸಿಗುತ್ತೆ, ಪ್ಲಾಸ್ಟಿಕ್ ಕವರ್ ಸಿಗುತ್ತೆ. ಆ ಪ್ಲಾಸ್ಟಿಕ್ ಕವರಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಈಗ ಇದೆಲ್ಲಕ್ಕಿಂತ ಮುಂಚೆ ನಿಮಗೆ ಬೀಜ ಎಲ್ಲಿಂದ ಸಿಕ್ಕುತ್ತೆ ಅಂತ ಹೇಳುವ ಇನ್ಫಾರ್ಮೇಷನ್ ಬೇಕು. ನಿಮಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅಣಬೆ ಬೀಜಗಳು ಸಿಗ್ತವೆ. ಸೊ 100 ರೂಪೀಸಿಗೆ ನಿಮಗೆ ಅರ್ಧ kg 1 kg ಏನೋ ಸಿಗುತ್ತೆ. ಸೊ ಅದು ತುಂಬ ಇರುತ್ತೆ, ಚಿಕ್ಕ ಚಿಕ್ಕ ಬೀಜ ಆಗಿರೋದ್ರಿಂದ ನಿಮಗೆ ತುಂಬ ಟೈಮ್ ಅದನ್ನು ಯೂಸ್ ಮಾಡ್ಬೋದು. ಹಾಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಹುಲ್ಲನ್ನು ತೆಗೆದುಬಿಟ್ಟು ಆ ಹುಲ್ಲನ್ನು ನೀವು ಆ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಬೇಕು. ಲೇಯರ್ ಬೈ ಲೇಯರ್ ಪ್ರೋಸೆಸ್ ಇದು. ಹುಲ್ಲನ್ನು ತೆಗೆದುಬಿಟ್ಟು ಒಂದು ಕವರ್ ತಗೊಂಡು ಆ ಹುಲ್ಲನ್ನು ನೀವು ಕವರ್ ಒಳಗೆ ಒಂದು ಲೇಯರ್ ಹಾಕಿ, ನಿಮ್ಮ ಹತ್ರ ಅಣಬೆ ಬೀಜ ಇದ್ದರೆ ಅದನ್ನು ಸೈಡಿಗೆ ಈ ಥರ ಸ್ಪ್ರೆಡ್ ಮಾಡಬೇಕು. ಬರೀ ಸೈಡಿಗೆ ಮಾತ್ರ ಹಾಕಬೇಕು, ಮಧ್ಯದಲ್ಲಿ ಹಾಕಬಾರ್ದು. ಯಾಕೆ ಅಂತ ಹೇಳಿದರೆ ಅಣಬೆಗಳು ಬರೋದು ಸೈಡಿಂದ ಮಾತ್ರ, ಮಧ್ಯದಲ್ಲಿ ಅಣಬೆಗಳು ಬರೋದಿಲ್ಲ. ಪ್ಲಾಸ್ಟಿಕ್ ಸೈಡ್ಸಿಂದ ಅಣಬೆ ಬರೋದು. ಆದ್ದರಿಂದ ಒಂದು ಲೇಯರ್ ಹುಲ್ಲು, ಸೈಡಲ್ಲಿ ನೀವು ಅಣಬೆ ಬೀಜನ ಹಾಕಬೇಕು. ಪುನಃ ಒಂದು ಲೇಯರ್ ಹುಲ್ಲು, ಪುನಃ ಸೈಡಲ್ಲಿ ಅಣಬೆ ಬೀಜ, ಪುನಃ ಹುಲ್ಲು ಅಣಬೆ ಬೀಜ. ಈ ಥರ ನೀವು ಪ್ಲಾಸ್ಟಿಕ್ ತುಂಬೋ ತನಕ ಮಾಡ್ಕೊಂಡು ಹೋಗಿ ಕೊನೆ ಲೇಯರ್ ಟಾಪ್ ಮೋಸ್ಟ್ ಮೇಲಿನ ಲೇಯರಿಗೆ ಬಂದಾಗ ನೀವು ಸೈಡಿಗೆ ಮಾತ್ರ ಬೀಜ ಹಾಕಬೇಕು ಅಂತ ಇಲ್ಲ, ಇಡೀ ಫುಲ್ಲಾಗಿ ನೀವು ಅದನ್ನು ಸ್ಪ್ರೆಡ್ ಮಾಡಿಬಿಡ್ಬೋದು. ಸುಮ್ಮನೆ ಹಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೋದು, ಯಾಕೆಂದರೆ ಮೇಲಿನ ಆ ಪೋರ್ಷನಲ್ಲಿ ಅಣಬೆ ಎಲ್ಲ ಕಡೆಯಿಂದ ಕೂಡ ಗ್ರೋತ್ ಇರುತ್ತೆ. ಆದ್ದರಿಂದ ಇಷ್ಟೆಲ್ಲ ಮಾಡಿದ ಮೇಲೆ ನೀವು ಆ ಪ್ಲಾಸ್ಟಿಕ್ಕನ್ನು ಟೈಟಾಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಕಟ್ಬಿಡಿ. ಒಂದು ರಬ್ಬರ್ ಬ್ಯಾಂಡಲ್ಲಿ ಕಟ್ಬಿಡಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಆಣಿ ಇರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಶಾರ್ಪ್ ಆಗಿರುವಂಥ ಒಂದು ಆಬ್ಜೆಕ್ಟನ್ನ ಚಂದ ಬಿಸಿನೀರಲ್ಲಿ ತೊಳೆದು ಆಮೇಲೆ ಫುಲ್ ಆ ಪ್ಲಾಸ್ಟಿಕ್ಕಿಗೆ ತೂತ ಮಾಡಿಬಿಡಿ. ಇಡೀ ಪ್ಲಾಸ್ಟಿಕ್ಕಲ್ಲಿ ಸಣ್ಣ 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 ತೂತ ಎಷ್ಟಾಗುತ್ತೋ ಅಷ್ಟು ತೂತನ ಮಾಡಿ, ಆಮೇಲೆ ಈ ಪ್ಲಾಸ್ಟಿಕ್, ನೀವೀಗ ಏನು ಪ್ಲಾಸ್ಟಿಕ್ ಇಲ್ಲಿ ಅಣಬೆನ ಪ್ಯಾಕ್ ಮಾಡಿದ್ದೀರಾ ಬೀಜಗಳನ್ನು, ಅದನ್ನು ನೀವು 21 ದಿವಸ ನೀವು ಕತ್ತಲು ಕೋಣೆಯಲ್ಲಿ ಇಡಬೇಕಾಗುತ್ತೆ. ಆ ರೂಮ್ ಕತ್ತಲೆ ಇರಬೇಕು. ಹಾಗೆಂದರೆ ಮಾತ್ರಕ್ಕೆ ಅದಕ್ಕೆ ಗಾಳಿ ಬರಬಾರ್ದು ಅಂತಲ್ಲ, ಗಾಳಿ ಆ ರೂಮ್ ಒಳಗೆ ಚೆನ್ನಾಗೇ ಬರಬೇಕು. ಆದರೆ ಆ ರೂಮ್ ಕತ್ತಲೆ ಇರೋದು ತುಂಬ ಇಂಪಾರ್ಟೆಂಟ್. 21 ದಿವಸ ಅಂತ ನಾನು ನಿಮಗೆ ಕೌಂಟ್ ಹೇಳಿದ್ದೀನಿ. ಆದರೆ ಒಂದು ಸುಮಾರು 15 ದಿವಸಕ್ಕೆ ನೀವು ಹೋಗಿ ನೋಡಿದರೆ ಅಣಬೆ ಬೀಜಗಳು ಸಣ್ಣ ಸಣ್ಣ ಬೀಜಗಳು. ಒಂದು 15 ದಿವಸ ಆದಮೇಲೆ ನೀವು ಹೋಗಿ ಜಸ್ಟ್ ಒಂದು ಟೆಸ್ಟ್ ಮಾಡಿ ಹೇಗಿದೆ ಅದು ಅಂತ ಚೆಕ್ ಮಾಡಿ, ಇಡೀ ಬ್ಯಾಗ್ ಒಂದು ಕಾಟನ್ನ ಹಾಕಿದಾಗೆ ಹತ್ತಿನ ನೀವು ಬ್ಯಾಗ್ ಒಳಗೆ ತುಂಬಿಸಿದ ರೀತಿಯಲ್ಲಿ ನಿಮಗೆ ಕಾಣ್ತದೆ. ಅಂದರೆ ಅಣಬೆ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಅದು ಹುಟ್ಟಿ ಬರ್ತಾ ಇದೆ ಅಂತ ಹೇಳೋದು ಅದರ ಅರ್ಥ. ಸುಮಾರು 21ನೇ ದಿವಸಕ್ಕೆ ನೀವು ಆ ಕೋಣೆಯಲ್ಲಿ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಇಡೀ ನೀವು ಏನು ಪ್ಯಾಕ್ ಮಾಡಿದ್ದೀರಾ ಆ ಪ್ಯಾಕಲ್ಲಿ ಫುಲ್ ಈ ಹತ್ತಿನ ನೀವು ಮುದ್ದೆ ಮುದ್ದೆ ಮಾಡಿ ಹೀಗೆ ಇಟ್ಟ ಹಾಗೆ ಆ ಪ್ಯಾಕೆಟ್ ಒಳಗೆ ಫುಲ್ ನಿಮಗೆ ಕಾಣಕ್ಕೆ ಸಿಗುತ್ತೆ. ಆಗ
ಇದರ ಅರ್ಥ ನೀವು ಏನು ಅಣಬೆ ಗ್ರೋ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ ಅದು ಸಕ್ಸಸ್ ಲೆವೆಲಲ್ಲಿ ಇದೆ ಅಂತ. ಆ ಥರ ಅಂದರೆ ಅದು ಫುಲ್ ಹಾಕಿರೋ ಅಣಬೆ ಬೀಜ ಸಣ್ಣದಿರುತ್ತೆ, ಅದಾದಮೇಲೆ ನೀವು ನೋಡ್ಬೋದು ಅದು ಬೀಜಗಳ ಸೈಜ್ ಕೂಡ ದೊಡ್ಡದಾಗ್ತಾ ಹೋಗ್ತದೆ. ಹಾಗೆ ಒಂದು ಹೂ ಥರ, ವೈಟ್ ಹೂಗಳ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ತದೆ. ಆಮೇಲೆ ಏನು ಮಾಡಬೇಕು ನೀವು ಅಂತ ಹೇಳಿದರೆ, 21 ದಿವಸ ಕತ್ಲೆ ಕೋಣೆಯಲ್ಲಿ ಇಟ್ಟಿದ್ದೀರಾ. ಆಮೇಲೆ ಆ ಪ್ಲಾಸ್ಟಿಕ್ಕನ್ನು ತೆಗೆದು ನೀವು ಅದನ್ನು ಬೆಳಕು ಇರುವಂತಹ ರೂಮಿಗೆ ಟ್ರಾನ್ಸ್ಫರ್ ಮಾಡಬೇಕು. ಬೆಳಕು ಇರಬೇಕು, ಆದರೆ ಬಿಸಿಲು ಡೈರೆಕ್ಟಾಗಿ ಆ ಬ್ಯಾಗಿಗೆ ತಾಗಬಾರ್ದು. ಬಿಸಿಲು ತಾಗಿದ್ರೆ ಹುಲ್ಲಿನ ತೇವಾಂಶ ಎಲ್ಲ ಹೋಗ್ಬಿಡುತ್ತೆ. ಅದು ಡ್ರೈ ಆಗಿಬಿಟ್ರೆ ಅಣಬೆ ಕೂಡ ಹುಟ್ಟಿ ಬರಲ್ಲ, ಅಣಬೆ ಅಲ್ಲಿಗೆ ಒಣಗಿ ಹೋಗ್ತದೆ. ಆದ್ದರಿಂದ ಒಂದು ಬೆಳಕು ಇರುವಂತಹ ರೂಮ್ನಲ್ಲಿ ಅದನ್ನು ಇಡಬೇಕು. ನಾನು ಕೂಡ ಒಂದು ರೂಮ್ನಲ್ಲೇ ಅದನ್ನು ಇಟ್ಟು ಮಾಡ್ತಿದ್ದೆ, ಆದರೆ ನೈಟ್ ಬೆಳಕು ಇರೋದ್ರಿಲ್ಲ. ಸೊ ಹೋಲ್ ನೈಟ್ ಲೈಟ್ನ ಆನ್ ಮಾಡಿ ಇಡ್ತಾ ಇದ್ದೆ ನಾನು. ಹೀಗೆ ನೀವು ಒಂದು ಬೆಳಕಿನ ರೂಮ್ನಲ್ಲಿ ಇಟ್ಟು ಏನು ಮಾಡಬೇಕು ಅಂತ ಹೇಳಿದರೆ, ಆ ಮೇಲೆ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಅದನ್ನು ಸೀಸರ್ಸ್ ತಗೊಂಡು ಕಟ್ ಮಾಡಿಬಿಡಿ ಮೇಲೆ ನಾಟನ್ನು. ಆಮೇಲೆ ಫುಲ್ ಪ್ಲಾಸ್ಟಿಕ್ನ ಹೀಗೆ ಎಲ್ಲ ಕಡೆಯಿಂದ ಓಪನ್ ಮಾಡಿಬಿಡಿ. ಅಂದರೆ ಸುತ್ತ ಪ್ಲಾಸ್ಟಿಕ್ ಇರೋದು ಬೇಡ, ಬೇಕಾದರೆ ಬೇಸಿಗೆ ಮಾತ್ರ ಪ್ಲಾಸ್ಟಿಕ್ ಇರಲಿ. ಸುತ್ತ ಪ್ಲಾಸ್ಟಿಕ್ಕನ್ನು ನೀವು ಓಪನ್ ಮಾಡಿಬಿಡಿ. ಓಪನ್ ಮಾಡಿ ಬೆಳಕಿನ ರೂಮಿನಲ್ಲಿ ಇಡಿ. ಆಮೇಲೆ ಒಂದು 3 ದಿವಸ ಆದಮೇಲೆ ಹೋಗಿ ನೋಡಿ. 3 ದಿವಸ ಹಾಗೆ ನೋಡಿದ್ಮೇಲೆ ಅಲ್ಲಿ ಸಣ್ಣ ಸಣ್ಣ ಅಣಬೆದು ಮೊಗ್ಗುಗಳು ಬಂದಿರುತ್ತೆ. ಫುಲ್ ನೀವು ಎಲ್ಲಿ ಅಣಬೆದು ಬೀಜ ಹಾಕಿದ್ದೀರಾ ಎಲ್ಲ ಕಡೆ ಸಣ್ಣ ಸಣ್ಣ ಮೊಗ್ಗುಗಳು ಬಂದಿರುತ್ತೆ. ಅದು ನಮಗೆ ತುಂಬ ಖುಷಿ ಕೊಡುವಂಥ ದಿನ ಅವತ್ತು, ಖುಷಿ ಕೊಡುವಂಥ ವಿಚಾರ ಅವತ್ತು. ಯಾಕೆಂದರೆ ಅದು ನೋಡಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ನೋಡೋಕ್ಕೆ ಮೊಗ್ಗುಗಳು ಸಣ್ಣ ಸಣ್ಣ ಮೊಗ್ಗು ಎಲ್ಲ ಕಡೆ ಬಂದಿರುತ್ತೆ. ಆಮೇಲೆ 3rd ಡೇಗೆ ನೀವು ಮೊಗ್ಗು ನೋಡಿದ್ದೀರಾ, ಇನ್ನು ಒಂದು 2 ಅಥವಾ 3 ಡೇಸ್ ಬಿಟ್ಟು ನೋಡಿ, ನಿಮಗೆ ದೊಡ್ಡ ಗಾತ್ರದ ಆಯಿಸ್ಟರ್ ಅಣಬೆಗಳು ಬಂದಿರುತ್ತೆ. ಆಮೇಲೆ ನಿಮಗೆ ತೀರಾ ಹುಲ್ಲು ಒಣಗಿ ಹೋಗಿದೆ ಅಂತ ಅನಿಸಿದರೆ ಬೇಕಾದರೆ ನೀವು ಸ್ಪ್ರೇ ಮಾಡ್ಬೋದು ನೀರನ್ನು. ಇಲ್ಲಾದರೆ ಒಂದು ಮಗ್ಗಲ್ಲಿ ನೀರು ತಗೊಂಡು ಕೈಯಲ್ಲೇ ಹೀಗೆ ಜಸ್ಟ್ ಸ್ಪ್ರಿಂಕಲ್ ಮಾಡ್ಕೊಂಡು ಹೋಗ್ರಿ. ಅಂದರೆ ಹುಲ್ಲಲ್ಲಿ ಮಾಯಿಶ್ಚರ್ ಇರೋದು ತುಂಬ ಇಂಪಾರ್ಟೆಂಟ್. ಸೊ 3rd ಡೇಗೆ ಮೊಗ್ಗು ಇರುತ್ತೆ. ಆಮೇಲೆ 4th ಅಥವಾ 5th ಡೇಗೆ ಅಣಬೆಗಳು ಅರಳೋದಕ್ಕೆ ಸ್ಟಾರ್ಟ್ ಆಗ್ತವೆ. ಹೀಗೆ ಅರಳಿದಂಥ ಅಣಬೆಗಳನ್ನ ನೀವು ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ಮಾರೋದಾದರೆ ಮಾರ್ಬೋದು, ಇಲ್ಲ ನೀವೇ ತಿನ್ನಬೇಕು ಅಂತೇಳಿದರೆ ನಿಮ್ಮ ಯೂಸಿಗೆ ನೀವು ಅದನ್ನು ಯೂಸ್ ಮಾಡ್ಬೋದು. ಬಟ್ ಕಟ್ ಮಾಡಬೇಕಾದ್ರೆ ನೀವು ತುಂಬ ಕೇರ್ಫುಲ್ಲಾಗಿ ಇರಬೇಕು. ಕಟ್ ಮಾಡಬೇಕಾದ್ರೆ ಈ ಮಕ್ಕಳು ಅದನ್ನು ನೋಡಿದ ಖುಷಿಗೆ ನಾನು ತೆಗಿತೀನಿ ಅಂತೇಳಿ ಹೋಗ್ತಾರೆ. ಆದರೆ ಒಂದು ಅಣಬೆನ ಕಟ್ ಮಾಡಬೇಕಾದ್ರೆ ಅದು ಪಕ್ಕದಲ್ಲೇ ಇರುವ ಅಣಬೆಗೆ ನೀವು ಅದನ್ನು ಟಚ್ ಮಾಡಬಾರ್ದು. ಟಚ್ ಮಾಡಿದರೆ ಅದರ ಗ್ರೋತ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಅದು ಅಲ್ಲಿಗೆ ಒಣಗಿ ಹೋಗುತ್ತೆ. ಸೊ ನಿಮಗೆ ಬಂಚಲ್ಲಿ ಅಣಬೆಗಳಿರುತ್ತೆ. ನೀವು ಒಂದೊಂದೇ ಅಣಬೆನ ಕಟ್ ಮಾಡೋಕ್ಕಿಂತ ಒಂದು ಬಂಚ್ ಇದೆ ಅಂತ ಹೇಳಿದರೆ ಆ ಪೂರ್ತಿ ಆ ಬಂಚನ್ನೇ ಕಟ್ ಮಾಡಿಬಿಡಿ. ಯಾಕೆಂದರೆ ಒಂದನ್ನು ಕಟ್ ಮಾಡುವಾಗ ಇನ್ನೊಂದು ಅಣಬೆಗೆ ಅದು ತಾಗುತ್ತೆ, ಆಗ ಅದರ ಗ್ರೋತ್ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಆದ್ದರಿಂದ ನೀವು ಇಡೀ ಬಂಚನ್ನೇ ತೆಗೆದುಬಿಡಿ. ಒಂದ್ಸಲ ಮನೇಲಿ ಎಲ್ಲರೂ ಕೂಡ ಟ್ರೈ ಮಾಡಲೇಬೇಕು. ಹುಲ್ಲು ಸಿಕ್ಕಿದ್ರೆ ದಯವಿಟ್ಟು ಟ್ರೈ ಮಾಡಿ. ಏಕೆಂದರೆ ಆರೋಗ್ಯಕರವಾದ ಅಣಬೆನ ನಾವು ಮನೇಲೇ ತಿನ್ಬೋದು. ಅದು ಶಾಪಲ್ಲಿ ಸಿಕ್ಕೋ ಅಣಬೆ ಥರ ಇರಲ್ಲ, ತುಂಬ ಹೆಲ್ದಿಯಾಗಿರುತ್ತೆ. ಆಮೇಲೆ ಅದರ ಏನು ಸ್ಟೆಮ್ಗಳಿರುತ್ತೆ ಅಲ್ವ ಅದರದ್ದು ಅಣಬೆದು, ಸುಮಾರು ನನ್ನ ಕೈಯಷ್ಟು ಅಗಲ ನಿಮಗೆ ಅಣಬೆ ಸಿಕ್ಕುತ್ತೆ. ಆಮೇಲೆ ನಾವು ಈಗ ಮನೇಲಿ 4 ಜನ ಇದ್ದೀವಿ, ನಮಗೆ ಒಂದು 5 ಅಣಬೆ ಇದ್ದರೆ ಒಂದು ಪಲ್ಯಕ್ಕೆ ಆಗ್ತಿತ್ತು. ಯಾಕೆಂದರೆ ಅದರ ದಂಟು ಇಷ್ಟಿಷ್ಟು ದಪ್ಪ ಬರ್ತಾ ಇತ್ತು. ತುಂಬ ದೊಡ್ಡ ಸೈಜ್ ಅಣಬೆಗಳು ಅವು. ಆದರೆ ಇನ್ನೂ ತುಂಬ ಬೆಳಿಬೇಕು ಅಂತ ಹೇಳಿ ಬಿಡಬೇಡಿ. ಏಕೆಂತ ಹೇಳಿದರೆ ಆ ಥರ ಬಿಟ್ಟರೆ ಅದು ಬೆಳೆದೋಗುತ್ತೆ, ಆಮೇಲೆ ಅದರ ಟೇಸ್ಟ್ ಇರಲ್ಲ. ಆಮೇಲೆ ಆದಷ್ಟು ಹುಳಗಳು ಅದರ ಹತ್ರ ಬರೋದಿರೋ ಥರ ನೋಡ್ಕೊಳ್ಳಿ. ಯಾಕೆಂದರೆ ಹುಳಗಳು ಬಂದರೆ ಅಣಬೆನೆಲ್ಲ ತಿಂದುಬಿಡುತ್ತೆ, ಆಗ ನಿಮಗೆ ಅಣಬೆ ಏನೂ ಸಿಕ್ಕಲ್ಲ. ಆಮೇಲೆ ಮಕ್ಕಳು ಆದಷ್ಟು ಆ ರೂಮಿಗೆ ಹೋಗದ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ. ಯಾಕೆಂದರೆ ಬೇಗ ಇನ್ಫೆಕ್ಷನ್ಸ್ ಆಗುತ್ತೆ, ಆದ್ದರಿಂದ ಮಕ್ಕಳು ಹೋಗೋದು ಬೇಡ. ನೀವು ಏನಾದರೂ ಸಪ್ರೇಟಾಗಿ ಒಂದು ರೂಮಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಆ ರೂಮ್ನಲ್ಲಿ ಬಟ್ಟೆ ಒಣಗಾಕೋದು ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಆ ಬಟ್ಟೆನ ನೀವು ಹಾಕಿದರೆ ನಿಮಗೂ ಇಚ್ಚಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ಅಷ್ಟು ಇನ್ಫೆಕ್ಷನ್ ಇರುತ್ತೆ. ಆದ್ದರಿಂದ ಎಲ್ಲ ಕ್ರಮಗಳನ್ನು ವಹಿಸಿ ನೀವು ಸುಲಭವಾಗಿ ಮನೆಯಲ್ಲೇ ಈ ಅಣಬೆನ ಮಾಡ್ಕೋಬೋದು. ಒಂದ್ಸಲ ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿ. ಟೌನಲ್ಲಿರೋರು ಜಾಗ ಇಲ್ಲ ಅಂತೆಲ್ಲ ಯೋಚನೆ ಮಾಡೋದು ಬೇಡ. ಯಾಕೆಂದರೆ ನಾನು ಕೂಡ ಟೌನಲ್ಲಿದ್ದು ತುಂಬ ಈ ಅಣಬೆನ ಬೆಳೆದಿದ್ದೀನಿ. ಸಾಕಷ್ಟು ಜನರು ನಾನು ಬೆಳೆದ ಅಣಬೆನ ತಿಂದಿದ್ದಾರೆ. ನಾವು ಕೂಡ ಮನೇಲಿ ಡೈಲಿ ತಿಂತಾ ಇದ್ದೋ. ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ, ಪುನಃ ಸ್ಟಾರ್ಟ್ ಮಾಡಬೇಕು ಅಂತ ಸಹ ಇದ್ದೀನಿ. ಸೊ ನೀವು ಕೂಡ ಮನೇಲಿ
ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಅಣಬೆ ಬೆಳಿಬೋದು ಅಂತ. ನಾನು ಹೇಳಿದ ಮೆಥಡ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಖಂಡಿತವಾಗಿಯೂ ಆರೋಗ್ಯಕರವಾದ ಅಣಬೆನ ಸುಲಭವಾಗಿ ನೀವು ಮನೆಯಲ್ಲೇ ಬೆಳಿಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.